ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಕುಕ್ಸ್ ಆ್ಯಂಡ್ ವ್ಲಾಗ್ಸ್ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ಸಂಡೇ ಏನಪ್ಪ ಬೆಳಗ್ಗೆನೇ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ನೀವಾಗಲೇ ತಮ್ಮೆಲ್ಲ ನೋಡಿರ್ತೀರಾ ಎಲ್ಲಿಗೆ ಏನು ಅಂತಂದೇಳಿ. ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ 15ನೇ ತಾರೀಕಿಗೆ ಜಾತ್ರೆ ತೇರಾಗಿದೆ. ನಾವು ಇವತ್ತು ಸಂಡೇ ನಮ್ಮ ಮನೆಯಲ್ಲಿ ರಜೆ ಇರ್ತೈತಿ. ಆಮ್ಯಾಗ ಅಷ್ಟಕ್ಕೂ ಸಂಡೇ ಇವತ್ತು ನಮ್ಮ ಮನೆಯವ್ರು ನಮ್ಮ ಮಗಳ ಹಾಸ್ಟೆಲ್ನಾಗ ಮೀಟಿಂಗ್ ಐತಿ. ತಳಕಾಲ್ ಒಳಗೆ ಹಾಕಿದ್ದು ಆಕಿನ ಹಾಗೆ ಮಾತಾಡ್ಸ್ಕೊಂಡು ಆ ಮೀಟಿಂಗ್ ಅಟೆಂಡ್ ಮಾಡಿ ಆಕಿನ ಕರ್ಕೊಂಡು ಜಾತ್ರೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಬನ್ನಿ ಫ್ರೆಂಡ್ಸ್, ಈಗ ನಾವು ಇವತ್ತು ಟ್ರೈನಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ರೆಡಿಯಾಗಿದ್ದಾರೆ ನೋಡಿರಿ, ನಾನು ರೆಡಿಯಾಗಿದ್ದೀನಿ. ಹೋಗೋಣ ಬನ್ನಿ ಫ್ರೆಂಡ್ಸ್. ಈಗ ಜಾತ್ರೆಗೆ ಗವಿಸಿದ್ದೇಶ್ವರ ಜಾತ್ರೆ ಯಾವ ಥರ ಐತಿ ಏನಂತ ನೋಡುವಂತ್ರಿ. ಏನಪ್ಪ ಇವರು ಟ್ರೈನಿಗೆ ಅಂತಂದೇಳಿ ಬಸ್ಸಿಗೆ ಹೋಗ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ ಫ್ರೆಂಡ್ಸ್, ಸ್ವಲ್ಪ ಟ್ರೈನ್ ಮಿಸ್ ಆಗಿಬಿಡ್ತು, ಹಾಗಾಗಿ ಬಸ್ಸಿಗೆ ಹೋಗ್ತಾ ಇದ್ದೀವಿ. ನೋಡಿ, ಬಸ್ ಬಂದಿದ್ದೀವಿ. ಬನ್ನಿ ಫ್ರೆಂಡ್ಸ್, ಹೋಗೋಣ ಜಾತ್ರೆಗೆ. ರೇಣುನ ಹತ್ರ ಮೊದಲು ತಳ್ಕೊಂಡು ಬಂದು ಬಸ್ ಸ್ಟ್ಯಾಂಡ್ಗೆ ಕೂತ್ಕೊಂಡಿದ್ದೀನಿ. ಅವರಲ್ಲಿ ತಳ್ಕೊಂಡು ಬಂದು ರೇಣು ಊಟ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ನಾನು ಬಸ್ ಸ್ಟ್ಯಾಂಡ್ನಾಗ ವೇಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ರೇಣು ಅವ್ರ ಪಪ್ಪ ಬಂದರು ತಳಕಲ್ಲಿಂದ ಕರ್ಕೊಂಡಕ್ಕಿನ. ಈಗ ಬಸ್ ಸ್ಟ್ಯಾಂಡ್ಲಿಂದ ಜಾತ್ರೆಗೆ ಬಂದು ನೋಡಿ ಆಟೋದಾಗ. ನೋಡಿರಿ ಎಷ್ಟು ದೂರ ಇದೆ ಜಾತ್ರೆ. ಇಲ್ಲೇ ಗಾಡಿಗೆ ಸ್ಟಾಪ್ ಮಾಡ್ತಾರೆ. ಇಲ್ಲಿಂದ ನಡ್ಕೊಂತ ಹೋಗ್ಬೇಕು ಈಗ ಮಠಕ್ಕೆ. ಎಷ್ಟು ಗಲಾಟೆ ಐತಿ ನೋಡಿರಿ. ಇವತ್ತು ಸಂಡೇ ಅಲ್ಲ, ಅದ್ರಾಗ ಫುಲ್ ಗಲಾಟೆ ಐತಿ ಜಾತ್ರೆ. ಕೊಪ್ಪಳ ಗವಿಸಿದ್ದೇಶ್ವರ ಇದು ಕರ್ನಾಟಕದ ಕುಂಭಮೇಳ ಅಂತಲೇ ಹೆಸರಾಗೈತಿ. ಎಲ್ಲ ತೇರೆಲ್ಲ ಮುಗ್ದೈತೆ ಆಗಲೇ 15ನೇ ತಾರೀಕಿಗೆ. ನೋಡಿ ಫ್ರೆಂಡ್ಸ್, ಈಗ ಮೊದಲಿಗೆ ತೇರಿಗೆ ಕಾಯಿ ಹೊಡ್ಸ್ಕೊಂಡು ಅಂತ ತೇರ ಹತ್ರ ಬಂದಿದ್ದೀವಿ. ತೇರಿಗೆ ಕೈ ಮುಗಿದು ಕಾಯಿ ಹೊಡ್ಸ್ಕೊಂಡು ಹೋಗ್ತೀವಿ. ನಾವು ವರ್ಷ ಯಾವ ಥರ ಮಾಡ್ತೀವಿ ಅಂದರೆ ತೇರಿಗೆ ಒಂದು ಕಾಯಿ ಮತ್ತು ಗವಿಸಿದ್ದೇಶ್ವರ ಅಜ್ಜರಿಗೆ ಒಂದು ಕಾಯಿ ಹೊಡ್ತೀವಿ. ಹಾಗಾಗಿ ಇಲ್ಲೊಂದು ಕಾಯಿ ಹೊಡ್ಸ್ಕೊಂಡು ಮತ್ತು ಅಲ್ಲಿ ಹೋಗಿ ಗವಿಸಿದ್ದೇಶ್ವರ ಮಾಡಿದಾಗ ಅಲ್ಲಿ ಒಂದು ಕಾಯಿ ಹೊಡಿಸ್ತೀವಿ. ಅದೇ ಥರ ಮಾಡ್ಕೊಂತ ಬಂದ್ವಿ ನಾವು. ಹಾಗಾಗಿ ಈಗ ಕಾಯಿ ಹೊಡ್ಸ್ಕೊಂಡು ಮತ್ತು ಗವಿಸಿದ್ದೇಶ್ವರ ಅಜ್ಜರ ದರ್ಶನ ಮಾಡ್ಕೊಂಡು ನೋಡಿ. ಈಗ ತೇರಿ ಕಾಯೆಲ್ಲ ಹೊಡ್ಸ್ಕೊಂಡು ಈಗ ದೇವಸ್ಥಾನದೊಳಗೆ ಹೋಗ್ಬೇಕಲ್ಲ, ಇಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಇಡೋಕ್ಕಾಗಿ ಮಾಡಿದ್ದಾರೆ. ಸ್ಲಿಪ್ಪರು, ಬ್ಯಾಗು ಎಲ್ಲ ಇಟ್ಟು ಇಲ್ಲಿ ಕೈ ಕಾಲು ತಗೊಂಡು ಹೋಗೋಕೆ ನಳ ಸುತ್ತು ಹಾಕಿದ್ದಾರೆ. ಈಗೆಲ್ಲ ನಾವೆಲ್ಲ ಸ್ಲಿಪ್ಪರೆಲ್ಲ ಬಿಟ್ಟು ಕೈ ಕಾಲು ತಗೊಂಡು ಹೋಗ್ತಾ ಇದ್ದೀವಿ ಈಗ ಅಜ್ಜರ ದರ್ಶನ ಮಾಡೋಕ್ಕೆ. ಇಲ್ಲೂ ರಶ್ ಐತಿ ಇವತ್ತು. ಅಲ್ಲಿ ಒಳಗಡೆ ಇನ್ನು ಎಷ್ಟೆಷ್ಟು ರಶ್ ಐತಿ ಅಂತ ತೋರಿಸ್ತೀನಿ. ನೋಡಿ ಬನ್ನಿ ಫ್ರೆಂಡ್ಸ್. ನೋಡಿ ಸ್ಕೂಲ್ ಮಕ್ಕಳು ಸಿಗ್ಬೋದು. ಗವಿಸಿದ್ದೇಶ್ವರ ಅಜ್ಜರ ದರ್ಶನ ಮಾಡೋಕ್ಕೆ ಕರ್ಕೊಂಡ್ಬಂದಿದ್ದರು. ಸ್ಕೂಲ್ ಮಕ್ಕಳನ್ನ ಎಲ್ಲ ಕರ್ಕೊಂಡ್ಬಂದು ದರ್ಶನ ಮಾಡಿಸಿದ್ದಾರೆ.
ನೋಡಿ ಫ್ರೆಂಡ್ಸ್, ಇಲ್ಲಿಂದ ಕ್ಯೂ ಸ್ಟಾರ್ಟ್ ಆಗೈತಿ. ಎಲ್ಲಿಂದ ಅಂದರೆ ಊಟದ ಹಾಲ್ ಐತಲ್ಲ, ಯಾವಾಗ ಡೈಲಿ ಊಟದ ಹಾಲು ಹಾಕ್ತಿರ್ತಾರಲ್ಲ, ಜಾತ್ರೆಯಿಂದ ಟೈಮ್ನಾಗ ಊಟ ಟೈಮ್ನಾಗ ಊಟ ಹಾಕ್ತಾರಲ್ಲ, ಆ ಹಾಲಿಂದ ಹಿಡಿದು ಮೇಲೆ ಸುತ್ತು ಹೊಡೆದು ಹೋಗ್ಬೇಕು. ಬನ್ನಿ ನೋಡಿ ಎಷ್ಟು ರಶ್ ಐತಂತ. ಇಲ್ಲಿ ನಾವು ಕ್ಯೂಗೆ ಹೋಗುವ ಅಜ್ಜಾರಿ ನಿಂತಿದ್ದರು. ನಮ್ಮ ರೇಣು ಅಜ್ಜಾರ ಆಶೀರ್ವಾದ ತಗೊಂಡು ನೋಡಿ ಅಲ್ಲಿಂದ ಇದಿಷ್ಟು ರೌಂಡಕ್ಕೆ ಹೊಂಟಿದ್ದೀವಿ. ಅಜ್ಜಾರು ಕುತ್ಕೊಂಡಿದ್ದಾರೆ, ನಾವು ಅಲ್ಲಿಂದಲೇ ಬಂದಿದ್ದು. ನೀರು ಕುಡಿತೀರ ನೋಡಿ, ಕುಡೀರಿ ನೋಡಿ. ಎಲ್ಲರೂ ಕಳಸ ದರ್ಶನ ಮಾಡಿ, ಕಳಸಕ್ಕೆ ನಮಸ್ಕಾರ ಮಾಡಿದರೆ ದೇವರ ದರ್ಶನ ಮಾಡೋದಷ್ಟು ಪುಣ್ಯ ಸಿಗುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಒಳಗಡೆ ಅಷ್ಟೇ ಕೈ ಮುಗಿಯೋದು, ಒಳಗಡೆ ಅಲೋವಿಲ್ಲ. ಈಗೆಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ಹೊರಗಡೆ ಹೊಂಟ್ವಿ. ಈಗ ಊಟಕ್ಕೆ ಹೋಗ್ತೀವಿ. ದೇವ್ರ ದರ್ಶನ ಎಲ್ಲ ಆಯಿತು, ಊಟಕ್ಕೆ ಹೋಗೋದೀಗ. ಫುಲ್ಲು ಬಿಸಿಲು ಅಂದರೆ ಬಿಸಿಲು, ಅಷ್ಟು ಬಿಸಿಲಿತ್ತು. ಅನ್ನವೆಂಬುದು ಚಿನ್ನ, ಅದನ್ನೇಟು ವ್ಯರ್ಥ ಮಾಡಬೇಕು. ಊಟ ಮಾಡುವ ಮುನ್ನ ಮಳೆ ಬಂದಾಗ ಹೆಚ್ಚು ಹಿಡಿದ ಇರುವೆಗಳನ್ನು ಮೀನುಗಳು ತಿನ್ನುತ್ತವೆ. ಮಳೆ ಬಂದಾಗ ಅದೇ ನೀರು ನೋಡಿ. ಅಲ್ಲಿ ಎಲ್ಲ ಕಡೆ ಜನ ಅಲ್ಲಿ ನೋಡಿದ್ರೆ ಜನ ಸಾಗರ. ಎಷ್ಟು ರಶ್ ಇದ್ದರೂ ಯಾರಿಗೂ ಏನು ಕಮ್ಮಿ ಆಗಲ್ಲ. ಅಷ್ಟು ಅಜ್ಜಾರೆಲ್ಲ ವ್ಯವಸ್ಥೆ ಮಾಡ್ತಾರೆ. ಪ್ರತಿಯೊಂದು ರೊಟ್ಟಿ, ಸ್ವೀಟು, ಸಾಂಬಾರು ಅಷ್ಟು ರುಚಿಯಾಗಿರುತ್ತೆ ಅಡುಗೆ. ವರ್ಷ ಜಾಸ್ತಿ ಎಲ್ಲರೂ ಹಳ್ಳಿಗಳಿಂದ ಲೋಕಲ್ಲು ಹಳ್ಳಿ ಅದೆಲ್ಲರೂ ಸೇರಿ ರೊಟ್ಟಿ ಅಂತೆ, ಪ್ರಸಾದ ಅಂತೆ, ಸ್ವೀಟ್ ಅಂತ ಮಾಡ್ಕೊಂಬಂದು ಪ್ರಸಾದವನ್ನು ಮುಗಿಸ್ಕೊಂಡ ನಂತರ ಸ್ವಲ್ಪ ಮುಂದಾಗಿ ಪ್ರಸಾದವನ್ನು ಸ್ವೀಕರಿಸಿ ದಯವಿಟ್ಟು ಮುಂದಾದಂತ ಭಕ್ತಾದಿಗಳಿಗೆ ಸಹಾಯಕರಿಸಿ ಮಾಡಿಕೊಡ್ಬೇಕಾಗ್ತದೆ. ದಯವಿಟ್ಟು ಇರ್ತಕ್ಕಂಥ ವಿಶಿಷ್ಟಗಳಿಗೆ ತಾವು ಭಕ್ತಾದಿಗಳು ಸಹಕರಿಸಬೇಕು. ದಯವಿಟ್ಟು ಪೊಲೀಸ್ ಸಿಬ್ಬಂದಿ ಮತ್ತು ಎನ್ಸಿಸ್ಗಳಿಗೆ ಎಲ್ಲ ಭಕ್ತರು ದಯವಿಟ್ಟು ಸಹಕರಿಸಬೇಕು. ಹಿಂದಿರುವಂತ ಭಕ್ತಾದಿಗಳಿಗೆ ಸಹಾಯಕರಿಸಿ ಮಾಡಿಕೊಡ್ಬೇಕಾಗ್ತದೆ. ಪ್ರಸಾದವನ್ನ ಪಾಕಿಸ್ತಾನ ನಂತರ ಸ್ವಲ್ಪ ಮುಂದಾಗಿ ಪ್ರಸಾದವನ್ನ ಸ್ವೀಕರಿಸಬೇಕು. ದಯವಿಟ್ಟು ಮಾಡಲು ಭಾಗದಲ್ಲಿ ದಯವಿಟ್ಟು ಅಲ್ಲಿರ್ತಕ್ಕಂಥ ದಯವಿಟ್ಟು ಅವರು ತಿಳಿಸಬೇಕು. ನೋಡಿ ಫ್ರೆಂಡ್ಸ್, ಊಟ ಗೀಟ ಎಲ್ಲ ಮಾಡ್ಕೊಂಡು ಈಗ ಜಾತ್ರೆ ಕಡೆ ನಮ್ಮ ನಡೆ ಸ್ಟಾಲ್ಗಳದಾವಲ್ಲ, ಎಲ್ಲ ಅಂಗಡಿಗಳು ಹಾಕಿದ್ರಲ್ಲ, ಅಲ್ಲಿ ಹೋಗ್ತಾ ಇದ್ದೀವಿ. ನೋಡಿ 5 ದ್ವಾರ ಬಾಗಿಲು ಮಾಡಿದ್ದಾರೆ ಜಾತ್ರೆಗೆ. 5 ಅದಾವು. ಮೊದಲಿಗೆ ಅರ್ಶಿನ ಕುಂಕುಮ ತೊಗೋಬೇಕಂತ ಅರ್ಶಿನ ಕುಂಕುಮ ತೊಗೋತಾ ಇದ್ದೀವಿ. ಅರ್ಶಿನ ಕುಂಕುಮ ತೊಗೊಂಡ್ಮೇಲೆ ಮುಂದಿನ ಜಾತ್ರೆ. ಜಾತ್ರೆಯಾಗ ಏನು ತೊಗೊಂತೀನಿ ಏನು ಬಿಡ್ತೀನಿ, ದುಡ್ಡಿದ್ರೆ ಎಲ್ಲ ತೊಗೋಬೋದು. ದುಡ್ಡೇ ಎಲ್ಲದಕ್ಕೂ ದಾರಿ. ನಾನು ಕಪ್ ನೋಡೋಣ ಅಂತ ಕಪ್ ನೋಡ್ತಾ ಇದ್ದೀವಿ. ಚಹಾ ಕುಡಿಯೋ ಕಪ್ಪು ತುಂಬ ಚೆನ್ನಾಗಿತ್ತು. ನೂಡಲ್ಸ್ ತಿಂತೀನಿ ಅಂತ ನೂಡಲ್ಸ್ ಕೊಡಿಸಿದ್ವಿ.
ಮತ್ತು ಏನೋ ಪಟೋಟ ಟೇಸ್ಟ್ ತಿಂದಿದ್ದು ಪಟೋಟ ಟೇಸ್ಟ್ ತಿಂದಿದ್ದೀವಿ ಅದನ್ನು ತಿಂದು ಈಗ ಅದನ್ನೆಲ್ಲ ತಿಂದಮೇಲೆ ತಣ್ಣಗಿರೋ ಕಬ್ಬಿನ ಹಾಲು ಕುಡಿಯೋಣ ಅಂತ ಕಬ್ಬಿನ ಹಾಲು ಕುಡಿತಾ ಇದ್ವಿ. ಕಬ್ಬಿನ ಹಾಲು ತುಂಬ ಚೆನ್ನಾಗಿದ್ವು. ಕಬ್ಬಿನ ಹಾಲು ಕುಡಿದ್ವಿ. ಇಷ್ಟೇ, ಜಾತ್ರೆ ಎಲ್ಲ ಮುಗೀತು ನಮ್ಮದು. ಹಾಗೆ ಕತ್ಲಾಯಿತು. ಇಷ್ಟೆಲ್ಲ ಮಾಡೋದ್ರಾಗ ಕತ್ಲಾಗ್ಬಿಟ್ಟಿತ್ತು. ಹಂಗೆ ನೋಡಿ ಈಗ ನೈಟ್ ಟೈಮ್ನಾಗ ಆಟ ಆಡೋವು ಎಷ್ಟು ಚೆನ್ನಾಗದಾವಂತ, ಎಷ್ಟು ವೆರೈಟಿ ಆಟಗಳು ಬಂದಿದ್ವು ಅಂದ್ರೆ ಅಬ್ಬಬ್ಬಬ್ಬ. ನೋಡಿದೆ ನಮ್ಮ ದೊಡ್ಡದಾದ ಸ್ಟ್ಯಾಚು ಹಾಕಿದ್ರು ಇಲ್ಲಿ. ನಮ್ಮ ಫೇವ್ರೇಟ್ ಹೀರೋ ಅಂತ ಪುನೀತ್ ರಾಜ್ಕುಮಾರ್. ರೇಣು ಅವ್ರ ಫ್ರೆಂಡ್ ಬಂದಿದ್ಲು ಗೌಸಿಯ, ಅವ್ರ ಮನೆಗೆ ರೇಣುನ ಕಳಿಸಿದ್ದೀವಿ. ಅಂದ್ರೆ ಆಕಿನ ರಾತ್ರಿ ಲೇಟ್ ಆಗಿಬಿಡುತ್ತಲ್ಲ, ಮತ್ತು ಹಾಸ್ಟೆಲಿಗೆ ಬಿಡೋಕೆ ಲೇಟ್ ಆಗತ್ತೆ ಅಂತಂದೇಳಿ ಅವ್ರ ಫ್ರೆಂಡ್ ಮನೆಗೆ ಹೋದ್ಲು. ಅಲ್ಲಿಂದ ಬೆಳಗ್ಗೆ ಹಾಸ್ಟೆಲ್ಗೆ ಹೋಗ್ತೀನಿ ಅಂದ್ಲು. ಹಾಗಾಗಿ ಅವ್ರ ಫ್ರೆಂಡ್ ಮನೆಗೆ ಕಳಿಸಿ ನಾವು ಈ ಕಡೆ ಹುಬ್ಳಿಗೆ ಬಂದ್ವಿ. ಹುಬ್ಳಿಗೆ ಬರೋದ್ರಾಗ ನಾವು ರಾತ್ರಿ 12 ಗಂಟೆ ಆಗ್ಬಿಡ್ತು. ಬೇಗ ಬಸ್ ಸಿಗಲೇ ಇಲ್ಲ. ಹಾಗಾಗಿ ನಿಮಗೆ ಮನೆಗೆ ಬಂದಮೇಲೆ ವೀಡಿಯೋ ಎಂಡ್ ಮಾಡೋಕ್ಕಾಗಲ್ಲ. ಹಿಂಗೆ ಫೋಟೋ ಹಾಕಿ ವೀಡಿಯೋ ಎಂಡ್ ಮಾಡಿದ್ದೀನಿ ಫ್ರೆಂಡ್ಸ್. ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆ ಯಾವ ಥರ ಆಯ್ತು ಅಂತ ನೋಡಿದ್ರಲ್ಲ. ಕೊಪ್ಪಳ ಗವಿಸಿದ್ದೇಶ್ವರ ಅಜ್ಜನವರು ಎಲ್ಲರೂ ನಿಮ್ಗೆ ಒಳ್ಳೇದು ಮಾಡಲಿ, ಎಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊತೀನಿ. ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಹೇಗೆ ಬಂತು ಅಂತ. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ನಮಸ್ಕಾರ.